ಇದ್ದಾರೆ. ಇನ್ನು ಕೆಲವೇ ನಿಮಿಷದಲ್ಲಿ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ದಯಮಾಡಿ ನಮ್ಮ ಕಾರ್ಯಕರ್ತರುಗಳು ಏನು ಹಿಂದ್ಗಡೆ ಇದ್ದೀರಾ ಮುಂಭಾಗಕ್ಕೆ ಬರಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತಾನೆ. ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ವೀರಪ್ಪ ಮೊಯ್ಲಿ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಚಿವರೇ, ನಮ್ಮ ಪಕ್ಷದ ಎಲ್ಲ ಮುಖಂಡರೇ, ನೆರೆತಕ್ಕಂಥ ಎಲ್ಲ ಬಂಧುಗಳೇ, ಮಾಧ್ಯಮದ ಬಂಧುಗಳೇ, ಇವತ್ತು ರಾಹುಲ್ ಗಾಂಧಿಯವರು ಚುನಾವಣೆಯಲ್ಲಿ ನಡೆದಿರ್ತಕ್ಕಂಥ ಆಕ್ರಮಣಗಳ ಬಗ್ಗೆ ಇವತ್ತು ಧ್ವನಿ ಇವತ್ತೇ ಅಲ್ಲ ಭಾಳ ದಿವಸದಲ್ಲೂ ಕೂಡ ಎತ್ತಾ ಇದ್ದಾರೆ. 2014ರಲ್ಲಿ BJP ಸರ್ಕಾರ ಬಂದಿದ್ದೇ ಆಕ್ರಮಗಳಿಂದ. ಆಗ ಸುಮಾರು 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅವರು ದೇಶದಲ್ಲೇ ಉತ್ತಮ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದರು. ಆದರೆ ದುಷ್ಟಶಕ್ತಿಗಳು ಯಾರು BJP ಅಧಿಕಾರಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಿದ್ರು, ಆ ಶಕ್ತಿಗಳೆಲ್ಲ ಒಗ್ಗಟ್ಟಾಗಿ 2G ಹಗರಣವನ್ನು ತಂದರು. ಕಲ್ಲಿದ್ದಲು ಹಗರಣಗಳನ್ನು ತಂದು ವ್ಯಾಪಕವಾಗಿ ಮನಮೋಹನ್ ಸಿಂಗ್ ಅವರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಿ ಸೋಲೋದಕ್ಕೆ ಕಾರಣ ಆಯಿತು. ಆಮೇಲೆ 2G ಹಗರಣ ಇರ್ಬೋದು, ಕಲ್ಲಿದ್ದಲು ಹಗರಣ ಇರ್ಬೋದು, ಅದು ಹಗರಣಗಳೇ ಅಲ್ಲ ಅಂತ ಆಮೇಲೆ ತೀರ್ಮಾನ ಆಯಿತು. ಅದೇ ಶಕ್ತಿಗಳು ಈಗ ಮೊನ್ನೆ 2023ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಸೋಲುತ್ತೆ BJP ಪಕ್ಷ ಅಂತ ಮನವರಿಕೆ ಮಾಡಿಕೊಂಡು ಮತಗಳನ್ನು ಕದಿಯೋದಕ್ಕೆ ಪ್ರಾರಂಭ ಮಾಡಿದ್ರು. ಇದೇನು ಹೊಸದೇನೂ ಅಲ್ಲ. 2013ರಲ್ಲಿ ನಿಮಗೆ ಉದಾಹರಣೆ ಕೊಡ್ತೀನಿ. ನಾನು ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 49,000 ಮತಗಳಿಂದ ನಾನು ಗೆದ್ದಿದ್ದೆ. ಒಂದೇ ವರ್ಷಕ್ಕೆ ಪಾರ್ಲಿಮೆಂಟ್ ಚುನಾವಣೆ ಆಗುತ್ತೆ, 17,000 ಮೈನಸ್ ಆಗುತ್ತೆ. 2019ರಲ್ಲಿ 18ರಲ್ಲಿ ನಾನು 20,000 ಮತಗಳಿಂದ ಗೆದ್ದಿದ್ದೆ. 2019ರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಗುತ್ತೆ, 21,000 BJPಗೆ ಲೀಡ್ ಬರುತ್ತೆ. ಅಂದರೆ ಒಂದು ವರ್ಷದಲ್ಲಿ 49,000 ನನಗೆ ಬಂದಿದ್ದಂಥ ಲೀಡು 17,000 ನಮ್ಮ ಕಾಂಗ್ರೆಸ್ಸಿಗೆ ಕಡಿಮೆ ಆಗುತ್ತೆ. ಅಂದರೆ ಇದು ಚುನಾವಣೆ ಆಯೋಗನೇ ಹೇಳಬೇಕು, ಅಥವಾ JC ಜನತೆ ಇದ್ರ ಬಗ್ಗೆ ತೀರ್ಮಾನ ಆಗಬೇಕು. ಆಮೇಲೆ ಇತ್ತೀಚೆಗೆ ನಡೆದಂಥದ್ದು ಮಹಾರಾಷ್ಟ್ರ ಚುನಾವಣೆ ಆಗುತ್ತೆ. ನಮ್ಮ ಕಾಂಗ್ರೆಸ್ಸು, ಶಿವಸೇನೆ, ನಮ್ಮ ಅಲಿಯನ್ಸ್ ಪಾರ್ಟಿಗಳು, ಶರದ್ ಪವಾರ್ ಅವರ ಪಕ್ಷ ಒಟ್ಟು 48 ಸ್ಥಾನದಲ್ಲಿ 30 ಸ್ಥಾನ ಗೆಲ್ಲುತ್ತೆ. BJP ಅಲಿಯನ್ಸ್ ಗೆದ್ದಿದ್ದು ಕೇವಲ 18 ಸ್ಥಾನ. ಆದರೆ ನಮಗೆ 30 ಸ್ಥಾನ ನಾವು ಗೆಲ್ತೀವಿ, ಅವರು 18 ಗೆಲ್ತಾರೆ. 4-5 ತಿಂಗಳಿಗೆ ಅಸೆಂಬ್ಲಿ ಚುನಾವಣೆ ಆಗುತ್ತೆ. ಅಸೆಂಬ್ಲಿ ಚುನಾವಣೆಯಲ್ಲಿ ತದ್ವಿರುದ್ಧವಾಗಿ ಜನ ಮತ ಹಾಕಿದ್ರು ಅಂತ ನಾವು ಭಾವಿಸ್ತೀವಿ. ಆದರೆ ಅದು ಮ್ಯಾನಿಪ್ಯುಲೇಷನ್. ಅದು ಉದಾಹರಣೆಗೆ ನಾಂದೇಡ್ ಅಂತ ಅವತ್ತು ಅಸೆಂಬ್ಲಿ ಚುನಾವಣೆಯಲ್ಲಿ ಒಂದು ಬೈ ಎಲೆಕ್ಷನ್ ಆಯಿತು ಪಾರ್ಲಿಮೆಂಟ್ಗೆ. ಅಲ್ಲಿ ಯಾರೋ ಒಬ್ಬರು ತೀರೋಗಿದ್ದರು ಅಥವಾ ರಾಜೀನಾಮೆ ಕೊಟ್ಟಿದ್ದರು, ಬೈ ಎಲೆಕ್ಷನ್ ಆಯಿತು. ಆ ನಾಂದೇಡ್ ಪಾರ್ಲಿಮೆಂಟ್ ಬೈ ಎಲೆಕ್ಷನ್ನಲ್ಲಿ 2 ಲಕ್ಷ ಮತಗಳಿಂದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ. ಆವತ್ತೇ ಚುನಾವಣೆ, ಅದೇ ಮತದಾರ. ಅಸೆಂಬ್ಲಿನಲ್ಲಿ 7 ಸೀಟ್ ಇರುತ್ತೆ. ಆ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ 7 ಅಸೆಂಬ್ಲಿ ಸೀಟ್ ಇರುತ್ತೆ. 7ಕ್ಕೆ 7 ಕಾಂಗ್ರೆಸ್ ಅಭ್ಯರ್ಥಿಗಳು, ಅಲಿಯನ್ಸ್ ಅಭ್ಯರ್ಥಿಗಳು ಸೋಲ್ತಾರೆ. ಪಾರ್ಲಿಮೆಂಟ್ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ 2 ಲಕ್ಷ ಮತಗಳಿಂದ ಗೆಲ್ತಾರೆ. 7 ಜನ ಕಾಂಗ್ರೆಸ್ಸು ಮತ್ತು ಮಿತ್ರ ಪಕ್ಷಗಳು ಅಸೆಂಬ್ಲಿನಲ್ಲಿ ಆವತ್ತೇ ಚುನಾವಣೆ ಆಗಿದ್ದು ಅದೇ ಮತದಾರ 7ಕ್ಕೆ 7 ಸೋಲ್ತಾರೆ. ಇದು ನೇರವಾಗಿ ಅಲ್ಲಿ ಆಕ್ರಮಗಳು ನಡೆದಿರ್ತಕ್ಕಂಥದ್ದು ಕಣ್ಣಿಗೆ ಕಾಣಿಸೋ ಆಗಿದೆ ಅಂಥೇಳಿ ಹಿಂದೆ ಶೇಷನ್ ಇದ್ದರು. ಸಾಕಷ್ಟು ಸುಧಾರಣೆಗಳನ್ನು ನಮ್ಮ ದೇಶದಲ್ಲಿ ಅವರು ರಿಫಾರ್ಮ್ಸ್ ಎಲ್ಲ ತಂದಿದ್ದರು. ಮತ್ತು ಖರ್ಚು ವೆಚ್ಚಗಳು ಕೂಡ ಸಾಕಷ್ಟು ಕಡಿಮೆ ಆಗಿತ್ತು. ಅವಾಗ ಬೇಕಾದಷ್ಟು ಆಫೀಸ್ಗಳು ಮಾಡ್ತಿದ್ವಿ ಚುನಾವಣೆಗಳಲ್ಲಿ. ಆಮೇಲೆ ಬಂಟಿಂಗ್ಸ್ ಇರ್ಬೋದು, ಬ್ಯಾನರ್ ಇರ್ಬೋದು, ಅದನ್ನೆಲ್ಲ ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಿದ್ರು. ಫ್ರಾಕ್ಸಿ ಓಟು ಕೂಡ ಹಿಂದೆ ಏನು ಆಗ್ತಿತ್ತು ಅದನ್ನು ಕೂಡ ನಿಲ್ಲಿಸಿದ್ರು ಅವರು. ಅಂಥ ಶೇಷನ್ನವರು ಇವಾಗಿದ್ದಿದ್ದರೆ ಮೊನ್ನೆ ನಡೆದಂಥ 2023ರ ಚುನಾವಣೆಯಲ್ಲಿ, ಪಾರ್ಲಿಮೆಂಟ್ ಚುನಾವಣೆಯಲ್ಲಿ, 24ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಶೇಷನ್ ಥರದ ಒಬ್ಬ ಎಲೆಕ್ಷನ್ ಕಮಿಷನ್ ಇದ್ದಿದ್ದರೆ ಈ BJP ಪಕ್ಷ ಅಧಿಕಾರಕ್ಕೆ ಬರ್ತಿರಲಿಲ್ಲ, ನರೇಂದ್ರ ಮೋದಿ ವಿಪಕ್ಷದಲ್ಲಿರ್ತಾ ಇದ್ದರು. ಆದರೆ ಇವತ್ತಾಗಿರ್ತಕ್ಕಂಥ ಅನ್ಯಾಯ, ಆಕ್ರಮ ಬರೀ ಮಹದೇವಪುರದಲ್ಲೇ ಅಲ್ಲ, ಇಡೀ ದೇಶದಲ್ಲಿ ಎಲ್ಲ ಕಡೆ ಕೂಡ ಆಗಿದೆ. ಇವತ್ತು ಎಲೆಕ್ಷನ್ ಕಮಿಷನ್ನು ಕೈಗೊಂಬೆ ಆಗಿದೆ. ಯಾವ ರೀತಿ ಇಡಿ ಸುಮಾರು 1 ವರ್ಷದಿಂದ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ಚೀಮೋರಿ ಹಾಕಿದೆ.
ಅದೇ ರೀತಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಅದೇ ರೀತಿ ಎಲೆಕ್ಷನ್ ಕಮಿಷನ್ನು, ಮತ್ತು ಇದೆಲ್ಲ ಕೂಡ ಈ ಸ್ವಾಯತ್ತ ಸಂಸ್ಥೆಗಳೆಲ್ಲ ಇವತ್ತು ಕೈಗೊಂಬೆಗಳಾಗಿ BJPಯವರು ಅವರೇ ನಮ್ಮ